ಈಗ ಕೌಂಟ್ ಡೌನ್ ಅಲ್ಲಿ ಸ್ಟಾರ್ಟ್ ಆಗಿದೆ. 19 ಸೆಕೆಂಡ್ಸ್. ಹೌದು, ಕೊನೆಯ 17-16 ಸೆಕೆಂಡ್ಗೆ ನಾವು ನೋಡ್ತಾ ಇದ್ವಿ ಕೌಂಟ್ ಡೌನ್ ಶುರು ಆಗಿರೋದು. ಸೊ ಗೋಚರ ಆಗೋಕೆ ಈಗ 9:57 ಆ ಟೈಮಿಗೆ ಎಕ್ಸಾಕ್ಟ್ಲಿ ಈ ಎಕ್ಲಿಪ್ಸ್ ಏನಾಗುತ್ತೆ, ಸೊ ಅದರ ಸ್ಟೇಜ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ವೆರಿ ಟ್ರೂ. ಈಗ ಕೌಂಟ್ ಡೌನ್ ಟೈಮರ್ ನಾವು ನೋಡ್ತಾ ಇದ್ದೀವಿ. 9:57 ಸ್ಪರ್ಶ ಕಾಲ ಇದು. ಈಗ ಚಂದ್ರಗ್ರಹಣ ಪ್ರಾರಂಭ ಆಗಿದೆ. ಬಹಳ ವಿಶೇಷ ಅಂತ ಹೇಳಿದ್ರೆ TV9 ಸ್ಕ್ರೀನ್ ನಲ್ಲಿ ನೀವು ಎಲ್ಲವನ್ನ ಗಮನಿಸಬಹುದು ಆ ಮಾಹಿತಿಯ ಜೊತೆಗೆ. ಸೊ ಯಾವ ಹಂತದಲ್ಲಿ ಯಾವ ರೀತಿಯಾಗಿ ಚಂದ್ರ ಬದಲಾವಣೆ ಆಗ್ತಾನೆ, ಅದು ಬೇರೆ ಗ್ರಹಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಜನರ ಮೇಲೆ ಏನಾಗುತ್ತೆ, ಇವೆಲ್ಲವನ್ನ ಮಾಹಿತಿ ಸಮೇತವಾಗಿ ನಾವು ನಿಮ್ಗೆ ತಿಳಿಸ್ತಾ ಹೋಗ್ತೀವಿ. ಇದೀಗ ಆರಂಭ ಆಗಿದೆ ನೋಡಿ. ಮೊದಲ ಹಂತ 1 ನಿಮಿಷ ಆಗಿದೆ. 57 ಪ್ರಾರಂಭ ಆಯಿತು, ಇದೀಗ 58. 1 ನಿಮಿಷದಲ್ಲಿ ಬಹುಶಃ ಇದನ್ನ ನಮ್ಮ ಜೊತೆಗಿರುವಂತ ಸೈನ್ಸ್ ಎಕ್ಸ್ಪರ್ಟ್ಗಳು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತಾರೆ. ಸೊ ಆರಂಭದಲ್ಲಿ ಹೇಗಾಗುತ್ತೆ, ಆ ನಂತರದಲ್ಲಿ ಒಂದೊಂದು ಗಂಟೆಗಳು ಒಂದೊಂದು ನಿಮಿಷಗಳು ಕಳೆದ ಹಾಗೇನೂ ಕೂಡ ಚಂದ್ರನ ಬಣ್ಣದಲ್ಲಿ ಅಥವಾ ಚಲನೆಯಲ್ಲಿ ಆಗುವಂತ ವ್ಯತ್ಯಾಸಗಳು ಇದೆಲ್ಲವನ್ನ ಕೂಡ ನಮಗೆ ಸೈನ್ಸ್ ಎಕ್ಸ್ಪರ್ಟ್ಸ್ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಅವರು ಇದಕ್ಕೆ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ನಾವೀಗ ಆರಂಭದ ದೃಶ್ಯ ತೋರಿಸ್ತಾ ಇದೀವಿ. ಸೈಪ್ರಸ್ ನ ದೃಶ್ಯಗಳನ್ನ ಲೈವ್ ಆಗಿ ನಾವು ನೋಡ್ತಾ ಇದೀವಿ. ಏನು ಸದ್ಯಕ್ಕೆ ಏನು ಗೋಚರ ಆಗ್ತಿದೆ, ನಾವು ಇಂಟರ್ನ್ಯಾಷನಲ್ ಅಲ್ಲಿ ಹೇಗೆ ಗೋಚರ ಆಗ್ತಿರುತ್ತೆ ಅದರ ಬಗ್ಗೆ ಕೂಡ ನಿಮಗೆ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಬೆಂಗಳೂರಿನ ಜೊತೆಗೆ ದೇಶದ ಬೇರೆ ಬೇರೆ ಕಡೆ ಹೇಗೆ, ಜೊತೆಗೆ ನಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ಶಿವಮೊಗ್ಗ, ಹಾಸನ, ಬಳ್ಳಾರಿ ಎಲ್ಲರೂ ಕೂಡ ಈಗ ಬಹಳ ಕುತೂಹಲದಿಂದ ಕಾಯ್ತಿರುವಂತಹ ಒಂದು ಕ್ಷಣ ಇದು. ಈಗಾಗಲೇ ಸ್ಪರ್ಶಕಾಲ ಆರಂಭ ಆಗಿದೆ 9:57ಕ್ಕೆ. ಪ್ರತಿಯೊಂದು ಸ್ಟೇಜ್ ಅನ್ನು ಕೂಡ ನಿಮಗೆ ವಿವರಿಸ್ತಾ, ಜೊತೆಗೆ ಆಗ್ಲೇ ನಾವು ಹೇಳಿದ ಹಾಗೆ ವಿಜ್ಞಾನ ಏನು ಹೇಳುತ್ತೆ, ಜ್ಯೋತಿಷ್ಯದ ಪ್ರಕಾರ ಏನೆಲ್ಲ ಪರಿಣಾಮಗಳಿವೆ, ಇದೆಲ್ಲದರ ಬಗ್ಗೆ ಕೂಡ ನಾವು ಮಾತನಾಡ್ತಾ ಹೋಗ್ತೀವಿ. ಈಗ ಆ ಕ್ಷಣ 9:57 ಆರಂಭ ಆಗಿದೆ ಸ್ಪರ್ಶಕಾಲ. ಸೊ ಆ ದೃಶ್ಯಗಳನ್ನು ಶಿವಮೊಗ್ಗ, ಹಾಸನ, ಬಳ್ಳಾರಿ ಜೊತೆಗೆ ವಿದೇಶಗಳಲ್ಲೂ ಕೂಡ ಹೇಗೆ ಗೋಚರ ಆಗುತ್ತೆ ಅದರ ಬಗ್ಗೆ ಕೂಡ ನಿಮಗೆ TV9 ಲೈವ್ ವಿಜುವಲ್ಸ್ಗಳ ಜೊತೆಗೆ ಅದರ ಬಗ್ಗೆ ಒಂದಷ್ಟು ಎಕ್ಸ್ಪರ್ಟೀಸ್ಗಳು ಏನು ಹೇಳ್ತಾರೆ ಅದನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಸೊ 9:57 ನಾವೆಲ್ಲರೂ ಕೂಡ ಕಾಯ್ತಿದ್ದಂಥ ಕ್ಷಣ. ಇದೀಗ ನಿಧಾನವಾಗಿ ನಾವು ನೋಡ್ತಾ ಇದ್ದೀವಿ ಸ್ಪರ್ಶಕಾಲದ ನಂತರ ಹೇಗೆ ಆ ವಿಜುವಲ್ಗಳು ಬದಲಾಗ್ತಾ ಹೋಗುತ್ತೆ, ಚಂದ್ರನ ಆಕಾರ ಹೇಗೆ ಚೇಂಜ್ ಆಗ್ತಾ ಹೋಗುತ್ತೆ, ಇದೆಲ್ಲದರ ಬಗ್ಗೆ ಕೂಡ ಅಂದರೆ ಭೂಮಿ ನಡುವಲ್ಲಿ ಬಂದಂತಹ ಸಂದರ್ಭದಲ್ಲಿ ಅದರ ಇಂಪ್ಯಾಕ್ಟ್ ಹೇಗಿರುತ್ತೆ ಅದೆಲ್ಲವನ್ನು ಕೂಡ ನಾವು ವಿವರಿಸ್ತಾ ಹೋಗ್ತೀವಿ ನಿಮಗೆ. ಸೊ ಇದೀಗ ನಾವು ನೋಡ್ತಾ ಇದ್ದೀವಿ ದೆಹಲಿ ನೆಹರು ತಾರಾಲಯ ಹಾಗೆ ಟೌನ್ ಹಾಲ್ ಬೆಂಗಳೂರು ಇಲ್ಲಿನ ಲೈವ್ ದೃಶ್ಯಗಳನ್ನು. ಪ್ರತಿದಿನ TV9 ನಲ್ಲಿ ಸುದ್ದಿಯನ್ನ ನೋಡೋರು, ಕರೆಂಟ್ ಅಫೈರ್ಸ್ ಬಗ್ಗೆ ಏನೇನ್ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇರೋರಿಗೆ ಇದರ ಪರಿಣಾಮನ ಅಂತ ತಿಳ್ಕೊಳ್ಳೋದಕ್ಕೂ ಕೂಡ ಇದೊಂದು ಅವಕಾಶ. ಯಾಕಂತ ಹೇಳಿದ್ರೆ ಪ್ರತಿದಿನ ನಾವು ತೋರಿಸ್ತಾ ಇದ್ವಿ ದೇಶದ ಬೇರೆ ಭಾಗ ಹಾಗೆ ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ಪ್ರಕೃತಿ ವಿಕೋಪ ಹೇಗಾಗ್ತಾ ಇದೆ, ಒಂದು ಪ್ರವಾಹ ಬರುವಂಥದ್ದು ಅಥವಾ ಹೇಳ್ದೆ ಕೇಳ್ದೆ ಬರುವಂತ ಮೇಘಸ್ಫೋಟಗಳು, ಅದರಿಂದ ಆದಂತ ನೂರಾರು ಸಾವು. ಸೊ ಇದರ ಪರಿಣಾಮನ ಅಂತ ಇದು ಪ್ರಶ್ನಾರ್ಥಕ ಮಾತ್ರ. ಇದಕ್ಕೆ ಕ್ಲಾರಿಫಿಕೇಶನ್ ನಮ್ಮ ಎಕ್ಸ್ಪರ್ಟ್ಗಳು ಇವತ್ತು ನಿಮಗೆ ಕೊಡ್ತಾ ಹೋಗ್ತಾರೆ. ಪ್ರತಿದಿನದ ಸುದ್ದಿಗೆ ಸಂಬಂಧಪಟ್ಟ ಹಾಗೇನೂ ಕೂಡ ಅಪ್ಡೇಟ್ಸ್ಗಳು ಸಿಗುತ್ತೆ ಇವತ್ತು ನಿಮಗೆ. ಇದೀಗ 57ಕ್ಕೆ ಭಾಗಶಃ ಚಂದ್ರಗ್ರಹಣ ಪ್ರಾರಂಭ ಆಗಿರೋದು. 10 ಗಂಟೆ ಸುಮಾರು 3 ನಿಮಿಷಗಳಾಗಿದೆ. ಬೇರೆ ಬೇರೆ ಭಾಗದಲ್ಲಿ ಚಂದ್ರ ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದಾನೆ ನೋಡಿ. ಮೋಡ ಸ್ವಲ್ಪ ಅಡ್ಡ ಬಂದಾಗ ನೋಡೋದು ಕಷ್ಟ ಆಗ್ಬೋದು, ಬಟ್ TV ಸ್ಕ್ರೀನ್ನಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಯಾವ ರೀತಿಯಾಗಿ ಚಂದ್ರ ಕಾಣಿಸ್ತಾ ಇದೆ ಅನ್ನೋದನ್ನ ನೀವು ಗಮನಿಸಬಹುದು. ದೆಹಲಿ, ಮುಂಬೈ ಹಾಗೆ ಹೈದರಾಬಾದ್ನ ದೃಶ್ಯಗಳನ್ನ ನೀವು ನೋಡಬಹುದಾಗಿದೆ. ಇನ್ನು ತಾರಾಲಯಕ್ಕೆ ಹೋಗಿರೋರು ಒಂದು ಅವಕಾಶ ಇದು, ಬಹಳ ಹತ್ತಿರದಿಂದ ನೋಡಬಹುದು. ಜೊತೆಗೆ ಅಲ್ಲೂ ಕೂಡ ನಿಮ್ಗೆ ತಿಳಿಸಿ ಹೇಳೋರು ಇರ್ತಾರೆ ಸೊ ಯಾವ ರೀತಿಯಾಗಿ ಆಗುತ್ತೆ ಏನು ಅನ್ನುವಂಥದ್ದು. ಹಾಗೆ TV9 ಸ್ಕ್ರೀನ್ ಅಲ್ಲೂ ಕೂಡ ಗಮನಿಸ್ತಾ ನೀವು ಮಾಹಿತಿಯ ಜೊತೆಗೆ ಇವತ್ತು ಚಂದ್ರಗ್ರಹಣವನ್ನ ಪೂರ್ಣವಾಗಿ ನೋಡಬಹುದು. ಯಾಕೆ ನೋಡಬಾರ್ದು ಅಂತ ಚಿಕ್ಕ ವಯಸ್ಸಿನಲ್ಲಿ ನಮ್ಗೆ ಹೇಳ್ತಾ ಇದ್ರು ಅನ್ನೋದಕ್ಕೂ ಕೂಡ ನಾವಿವತ್ತು ಉತ್ತರವನ್ನ ಕಂಡುಕೊಳ್ತೀವಿ. ಯಾಕೆ ಹೇಳ್ತಾ ಇದ್ರು ಅಂತ, ನೋಡಬೇಡಿ ಅಂತಷ್ಟೇ ಹೇಳ್ತಾ ಇದ್ರು. ಯಾಕೆ ನೋಡಬಾರ್ದು ಅನ್ನೋದನ್ನ ಹೇಳ್ತಾ ಇರಲಿಲ್ಲ, ಕಾರಣ ಕೊಡ್ತಾ ಇರಲಿಲ್ಲ ಹಿರಿಯರು. ಇವತ್ತು ನಮ್ಮ ಜೊತೆಗಿರುವಂತಹ ಅತಿಥಿಗಳಿಂದ ನಾವು ಆ ಉತ್ತರವನ್ನ ಪಡ್ಕೊಳ್ತೀವಿ. ಪ್ರತಿ ಹಂತದಲ್ಲಿ ಇದೀಗ 3-4 ನಿಮಿಷಗಳಾಗಿದೆ. ಸೊ ಆ ಬದಲಾವಣೆಗಳನ್ನ ನೀವು ಗಮನಿಸಬಹುದು. ಕ್ಲೋಸ್ ಅಪ್ ದೃಶ್ಯ ಇದು. ಖಗ್ರಾಸ ಚಂದ್ರಗ್ರಹಣದ ಒಟ್ಟು ಅವಧಿ ಇರೋದು 5:27 ಇರುತ್ತೆ. ಅಲ್ಲಿ ಭಾರತ ಜೊತೆಗೆ ಬೇರೆ ದೇಶದ ಮೇಲೂ ಕೂಡ ಇದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಇದನ್ನು ಕೂಡ ನಾವು ತಿಳ್ಕೊಳ್ಳೋಣ. ದೆಹಲಿ, ಮುಂಬೈ, ಕೋಲ್ಕತ್ತಾ, ಲಕ್ನೋ, ಹೈದರಾಬಾದ್ ಸೇರಿದಂತೆ ಬಹಳ ಕಡೆಗಳಲ್ಲಿ ನಾವು ಇವಾಗ ನೋಡ್ತಾ ಇರೋದು ಜೈಪುರದ ದೃಶ್ಯ, ರಾಜಸ್ಥಾನದ ಜೈಪುರದ ದೃಶ್ಯಗಳನ್ನು ನಾವು ನೋಡ್ತಾ ಇದೀವಿ. ಈಗ ನೀವು ಅಲ್ಲಿ ಗಮನಿಸಬಹುದು ಹೇಗೆ ಸ್ಪರ್ಶಕಾಲ ಆರಂಭ ಆದ್ಮೇಲೆ ಆ ಶೇಪ್ ನಲ್ಲಿ ಹೇಗೆ ಬದಲಾವಣೆ ಆಗ್ತಾ ಹೋಗುತ್ತೆ. ನಮಗೆ ಗೋಚರ ಆಗ್ತಿರುವಂತದನ್ನು ನೀವು ಈ ಕಾರ್ನರ್ ಗಮನಿಸಿದ್ರೆ ಈಗ ನಿಧಾನವಾಗಿ ಆ ಸ್ಟೇಜ್ಗಳ ಆರಂಭ ಆಗ್ತಾ ಇದೆ. ನಾವು ಅದ್ರ ಬಗ್ಗೆ ಡೀಟೇಲ್ ಅನ್ನು ಕೂಡ ಪಡಿತಾ ಹೋಗ್ತೀವಿ, ಯಾವ ಸ್ಟೇಜ್ನಲ್ಲಿ ಏನೇನು ಕೌತುಕ ಇದೆ ಇದೆಲ್ಲವನ್ನು ಕೂಡ. ಸೊ ಬ್ಲಡ್ ಬೋನ್ ಕಣ್ತುಂಬಿಕೊಳ್ತಿರುವಂತಹ ಜನ ರಾಜಸ್ಥಾನದ ಜೈಪುರ್ನ ದೃಶ್ಯ ಇದು. ನೀವೀಗ ನಿಮ್ಮ ಸ್ಕ್ರೀನ್ನ ರೈಟ್ ಸೈಡ್ ಏನು ನೋಡ್ತಾ ಇದ್ರೆ ಅದು ಜೈಪುರದ ದೃಶ್ಯಗಳನ್ನು ನೋಡ್ಬೋದು. ಸೊ ದೇಶದಾದ್ಯಂತ ಚಂದ್ರಗ್ರಹಣ
ಸ್ಪರ್ಶಕಾಲ ಆರಂಭ ಆಗಿದೆ. ಸೊ ಮಧ್ಯರಾತ್ರಿ 1:26ಕ್ಕೆ ಮುಕ್ತಾಯ ಆಗೋದು, 9:57ಕ್ಕೆ ಆರಂಭವಾದಂಥ ಚಂದ್ರಗ್ರಹಣ. ಸೊ ಅದರ ಲೈವ್ ದೃಶ್ಯಗಳನ್ನು TV9 ಮೂಲಕ ನೀವು ರಾಜ್ಯದ ಜನತೆ, ದೇಶದಾದ್ಯಂತ ವಿದೇಶಗಳಲ್ಲಿರುವಂಥ ಕನ್ನಡಿಗರು ಎಲ್ಲರೂ ಕೂಡ TV9 ಮೂಲಕ ಇವತ್ತು ಚಂದ್ರಗ್ರಹಣದ ವಿಶೇಷ, ಅದರ ಸುತ್ತ ಇರುವಂಥ ವಿಚಾರಗಳು ಇದೆಲ್ಲವನ್ನು ಕೂಡ ತಿಳ್ಕೊಳ್ಳೋಕ್ಕೆ, ಒಂದಷ್ಟು ನಾಲೆಡ್ಜ್ ಪಡೆಯೋದಕ್ಕೆ ನಮಗೂ ಕೂಡ ಒಂದು ಅವಕಾಶ ಇದೆ. ನಾವು ಈಗ ಆ ಹಂತಗಳನ್ನು ನೋಡಿದಂಥ ಸಂದರ್ಭ ಪ್ರತಿ ಬಾರಿ ನಾವು ಲೈವ್ ಪ್ರೋಗ್ರಾಮ್ ಮಾಡ್ತೀವಿ, ಬಟ್ ಅದೊಂಥರ ರಿಫ್ರೆಶ್ ಆಗುತ್ತೆ. ಏನು ಗ್ರಹಣ ಅಂದ್ರೆ ಏನು, ಏನೆಲ್ಲ ವಿಶೇಷತೆ ಇದೆ ಅನ್ನೋದು ಜ್ಯೋತಿಷ್ಯವಾಗಿ, ಹಾಗೆ ಜ್ಯೋತಿಷ್ಯದ ಪ್ರಕಾರ, ಹಾಗೆ ವೈಜ್ಞಾನಿಕವಾಗಿ ಕೂಡ. ಸೊ ದೆಹಲಿ, ಮುಂಬೈ, ಕೋಲ್ಕತ್ತಾ, ಲಕ್ನೋ, ಹೈದರಾಬಾದ್, ಅಲ್ಲಿಂದ ಕೂಡ ನಿಮಗೆ ವಿಜುವಲ್ಸನ್ನು ತೋರಿಸ್ತೀವಿ, ಎಲ್ಲೆಲ್ಲಿ ಹೇಗೆ ಈಗ ಸದ್ಯದ ಸ್ಟೇಜ್ಗಳಿದೆ ಅಂತ ಹೇಳಿ. ಸೊ ನಾವೀಗ ಪ್ರತ್ಯೇಕವಾಗಿ 4 ದೃಶ್ಯಗಳನ್ನು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. ಮುಂಬೈ, ಶಿವಮೊಗ್ಗ, ಹಾಸನ, ಬಳ್ಳಾರಿ. ಸೊ ಹಾಸನದಲ್ಲಿ ಸ್ವಲ್ಪ ಮೋಡ ಕವಿದ ವಾತಾವರಣ ಇದೆ, ಸ್ವಲ್ಪ ಈ ಕ್ಲೌಡ್ಗಳು ಪಾಸ್ ಆಗೋದು ನಾವು ಗಮನಿಸ್ತಾ ಇದ್ದೀವಿ. ಶಿವಮೊಗ್ಗದಲ್ಲೂ ಕೂಡ ಈಗ ಗೋಚರ ಆಗ್ತಿದೆ, ಆದರೆ ಹೆಚ್ಚಾಗಿ ಈ ಭಾಗದಲ್ಲಿ ಸ್ವಲ್ಪ ಮಳೆ ಆಗ್ತಿರೋದ್ರಿಂದ ಇವತ್ತು ಸ್ವಲ್ಪ ಶಿವಮೊಗ್ಗ, ಹಾಸನದಲ್ಲಿ ಎಷ್ಟು ಮಟ್ಟಿಗೆ ನಾವು ನೋಡ್ಬೋದು ಅಂತ ಈಗ ಶಿವಮೊಗ್ಗ, ಹಾಸನದ ವಿಜುವಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಬಳ್ಳಾರಿ, ಇನ್ನು ಮುಂಬೈನಲ್ಲಿ ಭಾಳ ಸ್ಪಷ್ಟವಾಗಿ ಈಗ ಗೋಚರ ಆಗ್ತಿರೋದು 3-4 ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಮುಂಬೈ, ಶಿವಮೊಗ್ಗ, ಹಾಸನ ಹಾಗೆ ಬಳ್ಳಾರಿಯಲ್ಲಿ. ಸೊ 4 ದೃಶ್ಯಗಳನ್ನು, 4 ನಮ್ಮ ರಾಜ್ಯದ, 3 ಇನ್ನೊಂದು ಮಹಾರಾಷ್ಟ್ರ, ಮುಂಬೈನ ದೃಶ್ಯಗಳನ್ನು ಗಮನಿಸ್ಬೋದು. ಸೊ 9:57ಕ್ಕೆ ಆರಂಭ ಆದಂಥ ಚಂದ್ರಗ್ರಹಣ. ಸೊ ರಾತ್ರಿ 9:57ಕ್ಕೆ ಸ್ಪರ್ಶಕಾಲ ಆರಂಭ ಆಗಿದೆ. ಈ ವರ್ಷದ 2ನೇ ಚಂದ್ರಗ್ರಹಣ, ಜೊತೆಗೆ ಇದರ ಇಂಪ್ಯಾಕ್ಟ್ ಏನಿರುತ್ತೆ, ಯಾವ ರೀತಿಯಾಗಿ ನಿಮ್ಮ ಜೀವನಗಳಿಗೆ ಇದು ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳಿಸ್ತಾ ಹೋಗ್ತೇವೆ. ಸೊ ಖಗ್ರಾಸ ಚಂದ್ರಗ್ರಹಣದ ಒಟ್ಟು ಅವಧಿ 5:27. ಸೊ ಭಾರತ ಸೇರಿ ವಿಶ್ವದ ಹಲವಾರು ಭಾಗದಲ್ಲಿ ಚಂದ್ರಗ್ರಹಣ ಗೋಚರ ಆಗ್ತಾ ಇದೆ. ನಿಜ, ಸೂರ್ಯಗ್ರಹಣ ಇದ್ದಂಥ ಸಂದರ್ಭ ನೋಡಿದ್ರೆ ಅಥವಾ ನಾವು ಎಕ್ಸ್ಪೋಸ್ ಆದರೆ ಸೂರ್ಯನಿಗೆ ಅದರ ಕಿರಣಗಳಿಂದ ಚರ್ಮಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಬರ್ಬೋದು, ಇವೆಲ್ಲ ನಂಬಿಕೆಗಳಿತ್ತು. ಅಂಡ್ ಅದು ಪ್ರೂವನ್ ಕೂಡ ಸೈಂಟಿಸ್ಟ್ಗಳು ಹೇಳುವಂತ ಪ್ರಕಾರ. ಬಟ್ ತಂಪಾಗಿರುವಂತ ಚಂದ್ರ, ಇಷ್ಟು ಸುಂದರವಾಗಿರುವಂತ ಚಂದ್ರ, ಈತನನ್ನ ಗ್ರಹಣದ ಸಂದರ್ಭ ನೋಡಿದ್ರೆ ಏನಾದರೂ ಸಮಸ್ಯೆ ಆಗ್ಬೋದಾ? ಲೈಕ್ ಸೂರ್ಯನಂತ ಪ್ರಕಾಶಮಾನ ಕಿರಣಗಳಿಲ್ಲ, ಸೊ ಹೇಗೆ ಸಮಸ್ಯೆ ಆಗ್ಬೋದು, ಇದ್ರ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಳೋಣ. ಬಹಳಷ್ಟು ಪ್ರಶ್ನೆಗಳಿದೆ. ಹಾಗೆ 4 ಜನ ಅತಿಥಿಗಳಿದ್ದಾರೆ ಸ್ಟುಡಿಯೋದಲ್ಲಿ, ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ, ಅವರನ್ನು ಮಾತನಾಡಿಸೋಣ. ಅದಕ್ಕಿಂತ ಮುಂಚಿತವಾಗಿ ಇದಿನ್ನೂ ಆರಂಭ ಕಾಲ ಅಷ್ಟೇ. ಆರಂಭ ಕಾಲದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಚಂದ್ರ ಹೇಗೆ ಕಾಣಿಸ್ತಾ ಇದ್ದಾನೆ ನೋಡಿ. ಬೆಳಗಾವಿಯಲ್ಲಂತೂ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಅಲ್ಲಿಯ ಜನರಿಗೆ, ನೀವು ನೋಡ್ಬೋದು. TV9 ಸ್ಕ್ರೀನಲ್ಲಿ ಬಹಳ ಸೂಕ್ತ, ಯಾಕೆಂತ ಹೇಳಿದ್ರೆ ಬೇರೆ ಬೇರೆ ಭಾಗದ ದೃಶ್ಯಗಳು ಕೂಡ ನೀವು ಗಮನಿಸಬಹುದು ಇದರಲ್ಲಿ. ಜೊತೆಗೆ ಬಹಳ ಮುಖ್ಯವಾಗಿ ಮಾಹಿತಿಯ ಜೊತೆಗೆ ನಾವು ಇದನ್ನ ತೋರಿಸ್ತಾ ಇದ್ದೀವಿ. ಹೇಗಾಗುತ್ತೆ, ಯಾಕಾಗುತ್ತೆ, ಯಾರ್ಯಾರ ಮೇಲೆ ಇದ್ರ ಪರಿಣಾಮ ಬೀರುತ್ತೆ, ಜ್ಯೋತಿಷ್ಯ ಶಾಸ್ತ್ರ ಏನ್ ಹೇಳುತ್ತೆ, ಸೈಂಟಿಸ್ಟ್ಗಳು ಏನನ್ನ ನಂಬ್ತಾರೆ, ಸೊ ಇವೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ. ಇದಿನ್ನು ಆರಂಭ ಕಾಲ ಅಷ್ಟೇ, ಆಗ್ಲೇ ಹೇಳಿದ ಹಾಗೆ. ಸೊ ಆರಂಭದ ದೃಶ್ಯಗಳನ್ನ ನಾವು ಗಮನಿಸೋಣ. ಚಂದ್ರ ಬೇರೆ ಬೇರೆ ಭಾಗಗಳಲ್ಲಿ ಹೇಗೆ ಕಾಣಿಸ್ತಾ ಇದ್ದಾನೆ ಇವತ್ತು ಅಂತ. ಸೊ ಬೆಳ್ಳಗೆ ಹೊಳೆಯುವಂಥ ಚಂದ್ರ ಬಣ್ಣ ಬದಲಾಯಿಸಿರೋದು ಈಗ ನಮಗೆ ಗೊತ್ತಾಗ್ತಾ ಇದೆ. ನೇರ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. 10:05 ಆಯಿತು. ಸೊ ಸುಮಾರು 10 ನಿಮಿಷಗಳ ಕಾಲ ಆಗ್ತಾ ಬಂತು. ಸೊ ಹೇಗೆ ಚೇಂಜಸ್ಗಳಾಗ್ತಾ ಇದೆ ನೋಡಿ. ಕೆಲವೊಂದು ಭಾಗಗಳಲ್ಲಿ ನಿಜವಾಗ್ಲೂ ಆ ಮೋಡದ ಇದರಿಂದಾಗಿ ಕಾಣಿಸ್ತಾ ಇಲ್ಲ ಸ್ಪಷ್ಟವಾಗಿ. ಬಟ್ ಸ್ಕ್ರೀನ್ನಲ್ಲಿ ನಿಮಗೆ ಯಾವ ಭಾಗದಲ್ಲಿ ಸ್ಪಷ್ಟವಾಗಿ ಚಂದ್ರಗ್ರಹಣ ಗೋಚರ ಆಗುತ್ತೋ ಅದನ್ನ, ಆ ವಿಜುವಲ್ಸ್ಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ. ಇದು ಕೇವಲ ಭಾರತ ಮಾತ್ರ ಅಲ್ಲ, ವಿಶ್ವದಾದ್ಯಂತ ಇದರ ಪರಿಣಾಮಗಳು ಬೀರಬಹುದು ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ನೋಡೋಣ, ವಿಚಾರಗಳನ್ನ ತಿಳ್ಕೊಳ್ಳೋಣ. ಅಂಟಾರ್ಟಿಕಾದ ಕೆಲ ಭಾಗಗಳಲ್ಲೂ ಕೂಡ ಇದು ಪರಿಣಾಮ ಬೀರಬಹುದು ಅಂತ. ಬಟ್ ಇರುವಂತ ಪ್ರಶ್ನೆ ಅಂತ ಹೇಳಿದ್ರೆ ಅದು ಹೇಗೆ, ಯಾವ ರೀತಿಯಾಗಿ ಆಗುತ್ತೆ, ಏನಾಗುತ್ತೆ ಅನ್ನೋದು 10 ಪ್ರಶ್ನೆಗಳಿದೆ. ಹಾಗೆ ಇದು ವರ್ಷದ ಕೊನೆಯ ಚಂದ್ರಗ್ರಹಣ, 2025ರ ಕೊನೆಯ ಚಂದ್ರಗ್ರಹಣ. ಚಂದ್ರ ಅಂತ ಹೇಳಿದಾಗ ನೀರಿನ ಜೊತೆಗೆ ಸಂಬಂಧ ಇರುವಂತ ಗ್ರಹ ಅಂತ ಹೇಳ್ತಾರೆ, ಜ್ಯೋತಿಷ್ಯ ಕೂಡ ಅದನ್ನೇ ನಂಬ್ತಾರೆ. ಈಗ ನೋಡಿದ್ರೆ 2025 ಮಂಗಳ, ಬೆಂಕಿ ಹಾಗೆ ನೀರಿನ ಸಮಾಗಮ ಹೇಗಿರುತ್ತೋ ಇದ್ರ ಬಗ್ಗೆನೂ ಕೂಡ ಒಂದಷ್ಟು ಆತಂಕ ಇದೆ. ಒಂದ್ ನೋಡಿದ್ರೆ ಉರಿಯುತ್ತೆ, ಇನ್ನೊಂದು ನೋಡಿದ್ರೆ ಆರಿಸುತ್ತೆ. ಸೊ ಹೇಗಾಗಬಹುದು ಈ ವರ್ಷದ ಅಂತ್ಯ, ಇನ್ನೊಂದು 2-3 ತಿಂಗಳಿದೆ. ಸೊ ಹೇಗೆ ಹೋಗುತ್ತೆ ಇದರೆಲ್ಲದ್ರ ಪರಿಣಾಮವಾಗಿ ಅನ್ನುವಂಥ ಆತಂಕ ಕೂಡ ಜ್ಯೋತಿಷ್ಯವನ್ನ ನಂಬುವವರಿಗಿದೆ. ಸೈನ್ಸ್ ಅನ್ನ ನಂಬುವವರಿಗೆ 10 ಪ್ರಶ್ನೆಗಳಿದೆ ನಿಮ್ಮೊಳಗೆ. ಸೊ ಹೇಗೆ ಏನು ಅನ್ನೋದಕ್ಕೆ ನಮಗೆ ಉತ್ತರ ಬೇಕು ಅಂತ. ಖಂಡಿತವಾಗಿಯೂ ಅದನ್ನ ನಮ್ಮ ಜೊತೆಗಿರುವಂಥ ಸೈನ್ಸ್ ಎಕ್ಸ್ಪರ್ಟ್ಗಳಿದ್ದಾರೆ, ಅವರಿಂದ ನಾವು ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ಹಾಲಿನ ರೀತಿಯಾಗಿ ಹೊಳೆಯುವಂಥ ಚಂದ್ರ ಇವತ್ತು ಹೇಗೆ ಕಾಣಿಸ್ತಾ ಇದೆ ನೋಡಿ ಅವಿನಾಶ್. ಹೌದು. ಇನ್ನು ಈ ಜಿಯೋ ಪೊಲಿಟಿಕಲಿ ಕೂಡ ಸಾಕಷ್ಟು ಆಗ್ತಿದೆ. ಈಗ ಅಮೆರಿಕ ಹಾಗೆ ಮೊನ್ನೆ ಏಷ್ಯನ್ ಕಂಟ್ರೀಸ್ ಎಲ್ಲ ಕೂಡ ಸೇರಿ ಒಂದು ಮೀಟಿಂಗ್ ಅನ್ನ ನಡೆಸಿದಾಗ್ಲಿ, ಅಥವಾ ನಮ್ಮ ಸಂಬಂಧಗಳು ಮತ್ತು ಟ್ರಂಪ್ ಅವರು ಇತ್ತೀಚೆಗೆ ನಡ್ಕೊಳ್ತಿರುವಂತಹ ರೀತಿ, ಚಂದ್ರ ಮನೋಕಾರಕ ಅಂತ ಏನು ಕರೀತಾರೆ. ಸೊ ಮನಸ್ಸಿನ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ, ಎಷ್ಟು ಮಟ್ಟಿಗೆ ಸಮಸ್ಯೆಗಳಾಗುತ್ತೆ ಅನ್ನೋದು. ಈಗ ಮುಂಬೈ ಹಾಗೆ ಹೈದರಾಬಾದ್ ನೀವು ನೋಡ್ತಾ ಇದ್ರಿ. ಈಗ 2 ದೃಶ್ಯಗಳನ್ನ, ಮುಂಬೈ ಹಾಗೂ ಹೈದರಾಬಾದ್ನ ದೃಶ್ಯಗಳಿವು.
ಸೊ ಈಗ 9:57 ನಂತರ ಸ್ಪರ್ಶಕಾಲದ ನಂತರ ಈಗ ದೃಶ್ಯಗಳು ಕಂಡು ಬರ್ತಾ ಇರೋದು ನೆಹರು ತಾರಾಲಯದಲ್ಲೂ ಕೂಡ ಟೆಲಿಸ್ಕೋಪ್ ಮೂಲಕ ವೀಕ್ಷಣೆ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಮುಂಬೈ, ಹೈದರಾಬಾದ್ 2 ಪ್ರಮುಖ ನಗರಗಳಲ್ಲಿ ಹೇಗೆ ಇವತ್ತಿನ ಚಂದ್ರಗ್ರಹಣ ಗೋಚರ ಆಗ್ತಿದೆ, ಭಾಳಷ್ಟು ಕಡೆ ಸಾರ್ವಜನಿಕರಿಗೆ ವ್ಯವಸ್ಥೆಯನ್ನು ಮಾಡಿರುವಂಥ ಒಂದಷ್ಟು ವ್ಯವಸ್ಥೆನ ಮಾಡಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಸೇರಿದ ಹಾಗೆ ತಂಡೋಪತಂಡವಾಗಿ ಈಗ ಜನರು ಕೂಡ ಆಗಮಿಸ್ತಿದ್ದಾರೆ. ಸೊ ಮುಂಬೈ ಹಾಗೆ ಹೈದರಾಬಾದ್ನ 2 ಲೈವ್ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಬಹುತೇಕ ದೇಗುಲಗಳು ಮಧ್ಯಾಹ್ನದ ನಂತರ ಇವತ್ತು ಬಾಗಿಲು ಹಾಕಿದ್ದಾರೆ. ಯಾಕಂದರೆ ನಾಳೆ ಶುದ್ಧಿ ಕಾರ್ಯದ ನಂತರ ಪೂಜಾ ಕೈಂಕರ್ಯಗಳು ಆರಂಭ ಆಗುತ್ತೆ, ಅದೊಂದು ನಂಬಿಕೆ. ಒಂದಷ್ಟು ದೇವಸ್ಥಾನಗಳ ಬಗ್ಗೆ ಕೂಡ ನಾವು ಹೇಳ್ತಾ ಇದ್ವಿ, ಅಲ್ಲಿ ಈ ಗ್ರಹಣದ ಯಾವುದೇ ಎಫೆಕ್ಟ್ ಇರೋದಿಲ್ಲ, ಅಲ್ಲಿ ಬಾಗಿಲುಗಳು ಓಪನ್ ಇರುತ್ತೆ ಅಂಥೇಳಿ. ಸೊ ರಾತ್ರಿ 9:57ಕ್ಕೆ ಆರಂಭವಾದಂಥ ಚಂದ್ರಗ್ರಹಣ ಈಗ ನಿಧಾನವಾಗಿ ಗೋಚರ ಆಗ್ತಿರೋದು ನಾವು ನೋಡ್ತಾ ಇದ್ದೀವಿ. ಮುಂಬೈ ಹಾಗೆ ಹೈದರಾಬಾದ್ನಲ್ಲಿ ಗ್ರಹಣದ ದೃಶ್ಯಾವಳಿಗಳು. ಸೊ ಮಧ್ಯರಾತ್ರಿ 1:26ಕ್ಕೆ ಖಗ್ರಾಸ ಚಂದ್ರಗ್ರಹಣ ಮುಕ್ತಾಯ ಆಗಲಿದೆ. ಭಾಳ ಅಪರೂಪದ ಕ್ಷಣ. ವಿಜ್ಞಾನಿಗಳಿಗೆ ಇದೊಂದು ಸ್ಟಡಿ ಮಾಡುವಂಥ ಒಂದು ಈ ಪ್ರತಿಯೊಂದು ಸ್ಟೇಜ್ನಲ್ಲೂ ಕೂಡ ಕಲಿಯುವಂಥದ್ದಿರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಈ ಆಗಸದಲ್ಲಾಗುವಂಥ ಏನೇ ಆದರೂ ಕೂಡ ಅದೊಂಥರ ಕುತೂಹಲ ಜಾಸ್ತಿ ಇರುತ್ತೆ. ಸೊ ಒಬ್ಬ ಸ್ಟೂಡೆಂಟ್ ಆಗಿದ್ದರೆ ಪ್ರತಿಯೊಂದು ಸ್ಟೇಜ್ ಕೂಡ ಇದರಲ್ಲಿ ಕಲಿಯುವಂಥದ್ದು ಭಾಳ ಇದೆ. ಜೊತೆಗೆ ಪ್ರಶ್ನೆಗಳು ಕೂಡ ಮಕ್ಕಳಿಗೆ ಮೂಡುತ್ತೆ, ಯಾಕೆ ಗ್ರಹಣ ಅಂದರೆ ಏನು, ಯಾಕೆ ಆಗುತ್ತೆ, ಏನು, ಇದೆಲ್ಲವನ್ನು ಕೂಡ ತಿಳ್ಕೊಳ್ಳೋಕೆ ಒಂದು ಅದ್ಭುತವಾದಂಥ ಅವಕಾಶ. ಹಾಗೆ ಜ್ಯೋತಿಷಾಸ್ತ್ರದ ಪ್ರಕಾರ ಇವಾಗಲೇ ಹೇಳಿದ ಹಾಗೆ ಆಗ್ತಿರುವಂಥ ವಿಕೋಪಗಳು, ಮುಂದೆ ಆಗಬಹುದಾದಂಥ ಪರಿಣಾಮಗಳು, ಇದೆಲ್ಲದರ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಷನ್ ನೀಡ್ತಾ ಹೋಗ್ತೀವಿ. ಸದ್ಯಕ್ಕೆ ಲೈವ್ ಅಪ್ಡೇಟ್ಸನ್ನು ನಿಮಗೆ ನೀಡ್ತಾ ಇದ್ದೀವಿ. ಸಾಗಲೇ ನಾವು ಹೇಳ್ತಾ ಇದ್ವಿ ಚೈತ್ರ, ನಮ್ಮ ಜೊತೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ನಾನು ಸೈನ್ಸಿಂದ ಆರಂಭ ಮಾಡ್ತೀನಿ, ಯಾಕಂದರೆ ಈಗ ಸ್ಪರ್ಶಕಾಲ ಆರಂಭ ಆಗಿರೋದ್ರಿಂದ. ಐ ವಿಲ್ ಸ್ಟಾರ್ಟ್ ವಿತ್ ನವೀನ್ ನಂಜುಂಡಪ್ಪ ಅವರು. ಈಗ 9:57 ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದಂಥ ಒಂದು ಮೊಮೆಂಟ್ ಅದು. ಸೊ ನೀವು ಹೇಗೆ ನೋಡ್ತೀರಿ ಆ ಒಂದು ಕ್ಷಣವನ್ನು? ಈಗ ನಾವೆಲ್ಲರೂ ಇಲ್ಲಿ ಕುತ್ಕೊಂಡು ಹೊರಗಡೆ ಆಗ್ತಾ ಇರುವಂಥ ಒಂದು ಕೌತುಕನ ಟಿ ವಿಯಲ್ಲಿ ನೋಡ್ತಾ ಇದ್ದೀವಿ. ಸಾವಿರಾರು ಜನ, ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ. ಆದರೆ ಇದನ್ನು ಬರಿಗಣ್ಣಲ್ಲಿ ಹೊರಗೆ ಆಕಾಶದಲ್ಲಿ ನೋಡೋಂಥ ಖುಷಿನೇ ಬೇರೆ, ಮತ್ತು ಅದಕ್ಕೆ ಸಿಗೋವಂಥ ಒಂದು ಎಮೋಷ್ನಲ್ ಫೀಲಿಂಗೇ ಬೇರೆ ಇರುತ್ತೆ. ಅದು ಒಬ್ಬರು ಸೈನ್ಸ್ ಆಸಕ್ತಿ ಉಳ್ಳವರು ಅದನ್ನು ನೋಡೋವಂಥ ದೃಷ್ಟಿಕೋನನೇ ಬೇರೆ ಆಗುತ್ತೆ. ಅದು ಒಂದು ಒನ್ ಆಫ್ ದಿ ಈವೆಂಟ್ಸ್ ಇನ್ ದ ಲೈಫ್ ಟೈಮ್ ಅಂತ. ನಾವು ಒಬ್ಬ ಮನುಷ್ಯನ ಕಾಲದಲ್ಲಿ ನೀವೆಷ್ಟು ಒಂದು 15ರಿಂದ 20 ಗ್ರಹಣಗಳು ನೋಡಿದ್ರೆ ಹೆಚ್ಚು. ಅದರಲ್ಲಿ ಸೂರ್ಯಗ್ರಹಣ ಇತ್ತು ಅಂದರೆ ಅದು ಇನ್ನೂ ರೇರ್. 1-2 ನೋಡೋಷ್ಟೊತ್ತಿಗೆ ನಾವು ಹೋಗ್ಬಿಟ್ಟಿರ್ತೇವೆ. ಸೊ ಈಗ ಚಂದ್ರಗ್ರಹಣ ನೋಡ್ತಾ ಇರೋದು ತುಂಬಾ ಖುಷಿ ಆಗುತ್ತೆ. ಇದು ಒಂದು ನಾವು ಈ ಪ್ರೋಗ್ರಾಮಲ್ಲಿ ಭಾಗಿಯಾಗಿರೋದು. ಆದರೆ ಇದರಲ್ಲಿ ಕೆಲವೊಂದು ಸೈಂಟಿಫಿಕ್ ಆಗಿ ನೋಡಬೇಕು ಅಂದರೆ, ಮೊದಲನೇದು ಇಲ್ಲಿ ಈ ಕೆಂಪು ಬಣ್ಣದನ್ನು ರಕ್ತಚಂದ್ರ ಅಂತ ಹೇಳಿ ಆ ಹೆಸರಿನಲ್ಲೇ ಭಯ ಹುಟ್ಟಿಸೋವಂಥ ಒಂದು ಏನಂತಾರೆ, ನನ್ನ ಪ್ರಕಾರ ಹುನ್ನಾರ ಇದು. ಎಲ್ಲರೂ ಅದೇ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ, ಹಾಂ ಕಲರ್ ಕೆಂಪು ಹೌದು. ಸೊ ಕೆಂಪು ಅಂತ ಹೇಳಿ ರಕ್ತ ಅಂತ ಯಾಕೆ ಹೇಳ್ತಾರೆ, ಯಾಕಂದರೆ ರಕ್ತ ಅನ್ನೋದು ಒಂದು ನೆಗೆಟಿವಿಟಿಗೆ ತೋರ್ಸಕ್ಕೆ ಹೋಗ್ಬಿಡುತ್ತೆ, ಭಯ ತೋರಿಸುತ್ತೆ. ಸೊ ಇಲ್ಲಿ ನಾವು ಸೈನ್ಸ್ನ ನೋಡಬೇಕಾದ್ರೆ ಕೆಂಪು ಚಂದ್ರ ಅಥವಾ ಕಿತ್ತಳೆ ಚಂದ್ರ ಅಂದರೆ ಅದೊಂಥರ ಆಗಿರುತ್ತೆ. ಚಂದ್ರ ಕಿತ್ತಳೆ ಬಣ್ಣಕ್ಕೆ ಅಥವಾ ಕೆಂಪು ಬಣ್ಣಕ್ಕೆ ತಿರುಗ್ತಾನೆ ಅಂದಾಗ ಒಂದು ಈಗ ರಕ್ತಚಂದ್ರ ಅಂದಿದ ತಕ್ಷಣ ನಮಗೆ ಫಸ್ಟು ರಕ್ತ ಅಂದರೆ ಏನು ಬರುತ್ತೆ, ಯಾರಿಗೋ ಆಕ್ಸಿಡೆಂಟ್ ಆಯಿತು, ಯಾರಿಗೋ ಏನೋ ಆಯಿತು ಅನ್ನೋದೇ ಬರುತ್ತೆ. ಸೊ ಆ ಒಂದು ಮನೋಭಾವನೆನೇ ಆ ಹೆಸರಲ್ಲೇ ಬರ್ತಾ ಇದೆ ಒಂದು. ಎರಡನೇದು, ನನಗೆ ಆಸ್ ಅ ಸೈಂಟಿಫಿಕ್ ಕಮ್ಯುನಿಟಿಯಲ್ಲಿ ಮಾತಾಡ್ಬೇಕಾದ್ರೆ ಇನ್ನೊಂದು ಬೇಜಾರೇನಾಗತ್ತೆ ಅಂದರೆ, ನಾವು ಬೆಳಗ್ಗೆಯಿಂದ ನೋಡ್ಕೊಂಡು ಬಂದರೆ ಪ್ರತಿಯೊಂದು ಇದರಲ್ಲೂ ಏನು ದೂರದರ್ಶಕ ಇದೇನಂತಾರೆ ವಾಹಿನಿಗಳಲ್ಲಿ ಟೆಲಿವಿಷನ್ಸಲ್ಲಿ ಪ್ರಾಬಬ್ಲಿ ಅವರ ಉದ್ದೇಶ ಇದ್ದಿದ್ದು ದೊಡ್ಡವ್ರಿಗೆ ಫಸ್ಟು ನಾವು ಎಜುಕೇಷನ್ ಕೊಟ್ಬಿಡೋಣ, ಆಮೇಲೆ ಮಕ್ಕಳಿಗೆ 10 ಗಂಟೆ ಮೇಲೆ ಮಲ್ಗೋ ಟೈಮಿಗೆ ಕೊಡೋಣ, ಸರಿಯಾಗತ್ತೆ ಅಂತ ಇರ್ಬೋದು. ಯಾಕೆ ಅಂದರೆ ಈಗ ನಾವು 10 ಗಂಟೆಯಲ್ಲಿ ಮಕ್ಕಳಿಗೆ ಸೈಂಟಿಫಿಕ್ ಆಗಿ ಇದು ಗ್ರಹಣ ಹೇಗಾಗತ್ತೆ, ಏನಾಗತ್ತೆ, ಯಾಕಾಗತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ಕೂರಂಗಾಗಿದೆ. ಬೆಳಗ್ಗೆಯಿಂದನೂ ಮಕ್ಕಳು ಆ್ಯಕ್ಟಿವ್ ಆಗಿದ್ದಾಗ ಅವರಿಗೆ ಈ ವಿಷಯನ ತಿಳಿಸಿ ಏನೇನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಅಥವಾ ಏನು ನೋಡ್ಬೋದು ಅನ್ನೋದು ಇದ್ದಿದ್ರೆ, ಇವತ್ತು ಎಷ್ಟು ಜನ ಮಕ್ಕಳು ಈ ಥರದ್ದೊಂದು ಲೈಫಲ್ಲಿ ಒಂದು 15 ಬಂದರೆ ಜಾಸ್ತಿ ಇಲ್ಲ ಅಂಥದನ್ನು ಮಿಸ್ ಮಾಡ್ಕೊತಾ ಇದ್ದಾರೆ ಅನ್ನೋ ಒಂದು ನಮಗೆ ಬೇಜಾರಾಗುತ್ತೆ. ಸೈನ್ಸ್ ಕಮ್ಯುನಿಟಿ ನಿಮ್ಮ ಪ್ರಕಾರ ಯಾವುದೇ ನೆಗೆಟಿವ್ ಇಂಪ್ಯಾಕ್ಟ್ ಇಲ್ಲ, ಯಾವುದು ನೆಗೆಟಿವ್ ಅಂತ ಇಲ್ಲ. ಎಲ್ಲದು ಈಗ ನಮಗೆ ಆಗ್ತಾ ಇರುವಂಥ ಒಂದು ಕುತೂಹಲನ ಅಥವಾ ಒಂದು ಇವೆಂಟನ್ನು ನಾವು ಅಬ್ಸರ್ವ್ ಮಾಡಿ ಅದರಲ್ಲಿ ಏನಾಗ್ತಾಯಿದೆ, ಯಾಕೆ ಆಗ್ತಾಯಿದೆ ಅಂತ ತಿಳ್ಕೊಂಡಿಲ್ಲ ಅಂದರೆ ಅದರಲ್ಲಿ ಭಯ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಕೋವಿಡ್ ಬಂದಾಗ ಡಾಕ್ಟ್ರುಗಳು ನನಗೆ ಇಂಪ್ಯಾಕ್ಟ್ ಆಗುತ್ತಪ್ಪ ಅಂತ ಅವರೇನಾದರೂ ಕೈ ಕಟ್ಕೊಂಡು ಹಿಂದೆ ಕೂತಿದ್ರೆ ಏನಾಗ್ತಾಯಿತ್ತು? ಭಯ ಅನ್ನೋದಿದ್ರೂ ನಮ್ಗೆ ಅದರಲ್ಲಿ ಏನು ಕುತೂಹಲ ಇರಬೇಕು, ಅದರಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಿದ್ದಾಗ ಅಥವಾ ಅದ್ರ ಬಗ್ಗೆ ತಿಳುವಳಿಕೆ ಬಂದಾಗ ನಾವು ಅದನ್ನು ಹೆದರಿಸುವಂಥ ಒಂದು ಅಥವಾ ಅದನ್ನು ಮೆಟ್ಟಿ ಮುಂದೆ ನಡೆಯುವಂಥ ಒಂದು ಮನೋಭಾವನೆ ಬರುತ್ತೆ.